ಕೇಸರಿಮಯವಾದ ರಾಮನೂರು ಅಯೋಧ್ಯೆ ನಗರಿ. ದೇವಸ್ಥಾನದ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣವನ್ನ ಮಾಡಲಾಗುತ್ತೆ. ಶತಮಾನಗಳ ಕನಸು ಇವತ್ತು ನನಸಾಗುತ್ತೆ. ಕೇಸರಿಮಯವಾದ ರಾಮನೂರು ಅಯೋಧ್ಯೆ ನಗರಿ. ದೇವಸ್ಥಾನದ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣ. ಶತಮಾನಗಳ ಕನಸಿನ ರಾಮ ಮಂದಿರ ಕಾರ್ಯ ಪೂರ್ಣ ಆಗಿದೆ. ರಾಮ ಜನ್ಮಭೂಮಿಯಲ್ಲಿ ಮರುಕಳಿಸಿದ ಗತ ವೈಭವ. ಧರ್ಮಧ್ವಜ ಸ್ಥಾಪನೆಗೆ ಅಯೋಧ್ಯೆ ರಾಮ ಮಂದಿರ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಪ್ರಧಾನಿ ಮೋದಿಯಿಂದ ಧರ್ಮಧ್ವಜ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. 191 ಅಡಿ ಎತ್ತರದ ಶಿಖರದ ಮೇಲೆ ಹಾರಲಿದೆ ಧರ್ಮಧ್ವಜ. ಪ್ರಧಾನಿ ನರೇಂದ್ರ ಮೋದಿ ಸೇರಿ ಹಲವು ಗಣ್ಯರು ಕೂಡ ಭಾಗಿಯಾಗ್ತಾರೆ ಈ ಒಂದು ಧರ್ಮಧ್ವಜ ಸ್ಥಾಪನೆಯಲ್ಲಿ. ಕಂಪ್ಲೀಟ್ ಈಗ ರಾಮನೂರು ಅಯೋಧ್ಯೆ ನಗರಿ ಕೇಸರಿಮಯ ಆಗಿದೆ. ನೀವು ಕೂಡ ಗಮನಿಸಬಹುದು ಎಷ್ಟು ಸುಂದರವಾಗಿ ಆ ಒಂದು ಅಯೋಧ್ಯೆಯ ನಗರವನ್ನು ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು, ಅಷ್ಟು ಸೊಗಸಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಕಂಪ್ಲೀಟ್ ಕೇಸರಿಮಯವಾಗಿ ಅಯೋಧ್ಯೆ ನಗರಿ ಕಾಣಿಸುತ್ತೆ. ಜೊತೆಗೆ ರಾಮನಿಗೂ ಅಷ್ಟೇ ಬಹಳ ಸುಂದರವಾಗಿ ಅಲಂಕಾರವನ್ನು ಮಾಡಲಾಗುತ್ತೆ. ಇವತ್ತು ಬಹಳ ವಿಶೇಷವಾದ ದಿನ, ಹಾಗಾಗಿ ಇವತ್ತು ಸುಂದರವಾದ ಅಲಂಕಾರವನ್ನು ಮಾಡಲಾಗುತ್ತೆ. ಪೂಜೆ ಪುನಸ್ಕಾರಗಳನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಧರ್ಮ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಇನ್ನು ನಿನ್ನೆಯಿಂದಲೂ ಅಷ್ಟೇ ಇವತ್ತು ಧರ್ಮ ಧ್ವಜವನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದರ ಬೆನ್ನಲ್ಲೇ ನಿನ್ನೆಯಿಂದಲೂ ಕೂಡ ಕೆಲವೊಂದಿಷ್ಟು ಪೂಜಾ ವಿಧಿವಿಧಾನ ಎಲ್ಲವನ್ನು ಕೂಡ ಅನುಸರಿಸಲಾಗ್ತಾ ಇದೆ. ಇವತ್ತು ಬಹಳ ಘಟಾನುಘಟಿ ನಾಯಕರು ಕೂಡ ಅಯೋಧ್ಯೆಗೆ ಆಗಮಿಸ್ತಾರೆ. ಈ ಒಂದು ಧರ್ಮ ಧ್ವಜವನ್ನು ಸ್ಥಾಪನೆ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಕೂಡ ಆಗಮಿಸ್ತಾರೆ. ಜೊತೆಗೆ ಬೇರೆ ಬೇರೆ ಘಟಾನುಘಟಿ ನಾಯಕರು ಕೂಡ ನರೇಂದ್ರ ಮೋದಿ ಅವರಿಗೆ ಸಾಥನ್ನ ಕೊಡ್ತಾರೆ. ಬಹು ದೊಡ್ಡ ಕನಸು ಇದು, ಶತಮಾನಗಳ ಕನಸು. ಈ ಒಂದು ರಾಮ ಮಂದಿರವನ್ನ ಸ್ಥಾಪನೆ ಮಾಡಬೇಕು ಅಂತ ಆ ಒಂದು ರಾಮ ಮಂದಿರ ಕಾರ್ಯ ಈಗ ಪೂರ್ಣ ಆಗಿದೆ. ಇದರ ಬೆನ್ನಲ್ಲೇ ಈಗ ಒಂದು ಧರ್ಮಧ್ವಜ ವಿಚಾರಕ್ಕೆ ಬರೋದಾದ್ರೂ ಕೂಡ ಸಾಕಷ್ಟು ಹಿಂದೂಗಳ ಕನಸಾಗಿತ್ತು. ಯಾಕೆ ಈ ಒಂದು ಧರ್ಮ ಧ್ವಜವನ್ನ ಇನ್ನೂ ಕೂಡ ಸ್ಥಾಪನೆ ಮಾಡಿಲ್ಲ ಅಂತ ಬಹಳಷ್ಟು ಹಿಂದೂಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಯಾಕೆಂತಂದ್ರೆ ನಾವು ಗಮನಿಸಬಹುದು, ಬಹುತೇಕ ಹಿಂದೂ ದೇವಾಲಯಗಳೇನಿದ್ದಾವೆ ಆ ಒಂದು ದೇವಾಲಯಗಳಲ್ಲಿ ಧರ್ಮಕ್ಷೇತ್ರಗಳಲ್ಲಿ ಈ ಒಂದು ಧರ್ಮ ಧ್ವಜವನ್ನ ಹಾರಿಸಲಾಗ್ತಾ ಇದೆ. ಆದ್ರೆ ಇಲ್ಲಿ ಯಾಕೆ ಆ ಒಂದು ಧರ್ಮ ಧ್ವಜವನ್ನ ಸ್ಥಾಪನೆ ಮಾಡಿಲ್ಲ ಅಂತ ಬಹಳಷ್ಟು ಹಿಂದೂಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ದೇಶದ ಮೂಲೆ ಮೂಲೆಯಲ್ಲಿರುವ ಎಲ್ಲಾ ಹಿಂದೂ ದೇವಾಲಯಗಳ ಮೇಲೂ ಕೂಡ ಕೇಸರಿ ಧ್ವಜ ಹಾರಾಡ್ತಾ ಇರುತ್ತೆ. ಇನ್ನು ಕಾಶಿ ಆಗಿರಬಹುದು, ರಾಮೇಶ್ವರ ಆಗಿರಬಹುದು, ಪೂರಿ ಜಗನ್ನಾಥ ದೇವಾಲಯಗಳಾಗಿರಬಹುದು, ಅಲ್ಲೆಲ್ಲವೂ ಕೂಡ ಈ ಒಂದು ಧರ್ಮ ಧ್ವಜಗಳನ್ನ ಸ್ಥಾಪನೆ ಮಾಡಲಾಗಿದೆ. ಅಲ್ಲೆಲ್ಲ ಕಡೆಯೂ ಕೂಡ ಈ ಒಂದು ಧರ್ಮ ಧ್ವಜವನ್ನ ಹಾರಾಟ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ರಾಮ ಮಂದಿರದ ಮೇಲೆ ಯಾಕೆ ಈ ಒಂದು ಧ್ವಜವನ್ನ ನಿರ್ಮಾಣ ಮಾಡಲಿಲ್ಲ ಅಂತ ಹಿಂದೂಗಳಿಗೆ ಪ್ರಶ್ನೆ ಕಾಡ್ತಾ ಇತ್ತು. ಆದ್ರೆ ಈಗ ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದೆ. ಯಾಕೆಂತಂದ್ರೆ ಇವತ್ತು ಈ ಒಂದು ರಾಮ ಧ್ವಜ ಅಥವಾ ಧರ್ಮ ಧ್ವಜವನ್ನ ಸ್ಥಾಪನೆ ಮಾಡಲಾಗುತ್ತೆ. ಬಹು ದಶಕಗಳ ಕನಸು ಈ ಒಂದು ರಾಮ ಮಂದಿರ ಅನ್ನೋದು. ಸಾಕಷ್ಟು ಹೋರಾಟವನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಈ ಒಂದು ರಾಮ ಮಂದಿರವನ್ನ ನಿರ್ಮಾಣ ಮಾಡಲೇಬೇಕು ಅಂತ ನಮ್ಮ ಹಿಂದೂಗಳು ಪಟ್ಟನ್ನ ಹಿಡಿದಿದ್ರು. ವಿವಾದಿತ ಭೂಮಿ, ಹಾಗಾಗಿ ಇದು ಕೋರ್ಟಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇದೊಂದು ಕೇಸ್ ಕೂಡ ನಡೆದಿತ್ತು. ಜೊತೆಗೆ ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಇಲ್ಲಿ ಒಂದು ಈ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿತ್ತು. ಕೇವಲ ಇದು ರಾಮ ಮಂದಿರ ಅಲ್ಲ, ಏಕೆಂತಂದ್ರೆ ಹಿಂದೂಗಳ ಒಂದು ಭಾವನೆ ಇದು. ಅಲ್ಲೀಗ ಸದ್ಯಕ್ಕೆ ಅಯೋಧ್ಯೆಯಲ್ಲಿ ಗಮನಿಸ್ತಾ ಇದ್ವಿ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರಾಮನಾಮವನ್ನ ಪಠಣೆ ಕೂಡ ಮಾಡ್ತಾ ಇದ್ದಾರೆ. ರಾಮನ ನಾಮಕ್ಕೆ ಅಷ್ಟು ಶಕ್ತಿ ಇದೆ. ಕೇವಲ ಶ್ರೀರಾಮ ಅಂದಾಕ್ಷಣ ನಮ್ಮ ಕಷ್ಟಗಳೆಲ್ಲವನ್ನು ಕೂಡ ಪರಿಹರಿಸ್ತಾನೆ, ನಮ್ಮ ಜೊತೆ ಶ್ರೀರಾಮ ಬಂದು ನಿಲ್ತಾನೆ ಎಂಬ ನಂಬಿಕೆ ನಮ್ಮ ಹಿಂದೂಗಳಲ್ಲಿದೆ. ಜೊತೆಗೆ ಪುರಾಣಗಳಲ್ಲೂ ಕೂಡ ಇದೆ. ಯಾಕೆಂತಂದ್ರೆ ರಾಮ ಅಂದಾಕ್ಷಣ ನಮಗೆ ನೆನಪಾಗೋದು ಕಷ್ಟಗಳನ್ನ ಪರಿಹರಿಸಲಿಕ್ಕೆ ಸದಾ ನಮ್ಮ ಜೊತೆ ನಿಂತಿರ್ತಾರೆ. ಈ ಒಂದು ರಾಮ ನಾಮ ಒಂದಿದ್ದರೆ ಸಾಕು, ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲಾ ಕಷ್ಟಗಳು ಕೂಡ ದೂರ ಆಗುತ್ತೆ ಅಂತ ನಂಬಲಾಗುತ್ತೆ. ಹಾಗಾಗಿ ನೀವು ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿ ರಾಮನಾಮವನ್ನ ಪಠಣೆ ಮಾಡ್ತಾ ಇದ್ರು ಅಂತ. ಸದ್ಯಕ್ಕೆ ದೇವಸ್ಥಾನದಲ್ಲೂ ಅಷ್ಟೇ
ಕೆಲವೊಂದಿಷ್ಟು ಪೂಜೆ ಪುರಸ್ಕಾರ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ರಾಮಲಲ್ಲಾನಿಗೆ ಅಭಿಷೇಕ ಮಾಡೋದಾಗಿರ್ಬೋದು, ಕೆಲವೊಂದಿಷ್ಟು ಪೂಜೆ ಪುರಸ್ಕಾರಗಳನ್ನ ಮಾಡೋದಾಗಿರ್ಬೋದು, ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಕೆಲವೊಂದಿಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಅದಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅದನ್ನು ಕೂಡ ಸದ್ಯಕ್ಕೆ ಅಯೋಧ್ಯೆಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಅಯೋಧ್ಯೆ ನಗರವನ್ನ ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಾಣುತ್ತೆ. ಕಂಪ್ಲೀಟ್ ಕೇಸರಿಮಯವಾಗಿದೆ. ಕೇಸರಿ ಎಂದಾಕ್ಷಣ ನಮ್ಮ ಹಿಂದೂಗಳ ಸನಾತನ ಧರ್ಮ ನಮಗೆ ಬಹಳ ಮುಖ್ಯವಾಗಿರುವಂಥದ್ದು. ನಮ್ಮ ಸನಾತನ ಧರ್ಮಕ್ಕೆ ಎಲ್ಲರೂ ಕೂಡ ಗೌರವವನ್ನು ಸಲ್ಲಿಸಬೇಕಾಗತ್ತೆ. ಈ ಒಂದು ಕೇಸರಿ ಅನ್ನೋದು ನಮ್ಮ ಸನಾತನ ಧರ್ಮವನ್ನು ಪ್ರತಿನಿಧಿಸುತ್ತೆ. ಜೊತೆಗೆ ನಾವು ಈಗ ಏನು ದೇವಾಲಯವನ್ನು ನೋಡ್ತಾ ಇದ್ದೀವಿ, ಬಹಳ ಸುಂದರವಾದಂತಹ ದೇವಾಲಯ. ಪ್ರತಿಯೊಂದರಲ್ಲೂ ಕೂಡ ಬಹಳ ವಿಶೇಷತೆ ಆಗಿರ್ಬೋದು, ವೈಶಿಷ್ಟ್ಯತೆಗಳಿಂದ ಕೂಡಿರುವಂಥದ್ದು. ಇನ್ನು ಈ ಒಂದು ಧರ್ಮ ಧ್ವಜದಲ್ಲೂ ಕೂಡ ಬಹಳ ವಿಶೇಷತೆಯಿಂದ ಕೂಡಿದೆ. ಜೊತೆಗೆ ಒಂದು ಧರ್ಮಸ್ತಂಭ ಆಗಿರ್ಬೋದು, ಅದೆಲ್ಲವೂ ಕೂಡ ಬಹಳ ವಿಶೇಷತೆಯಿಂದ ಇದೆ. ಇನ್ನು ಈ ಒಂದು ಅಯೋಧ್ಯೆ ರಾಮ ಮಂದಿರದ ವಿಚಾರಕ್ಕೆ ಬರೋದಾದರೆ, ಎಷ್ಟೋ ವರ್ಷಗಳ ಹೋರಾಟದ ಪ್ರತಿಫಲವೇ ಇವತ್ತು ನಾವು ಈ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಿರುವಂಥದ್ದು. ಜೊತೆಗೆ ಇವತ್ತು ಬಹಳ ವಿಶೇಷವಾದ ದಿನ. ಈ ಒಂದು ಧರ್ಮ ಧ್ವಜ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇವತ್ತು ನಮ್ಮ ಕನಸು ಈಡೇರ್ತಾ ಇದೆ. ರಾಮಲಲ್ಲಾನ ಮಂದಿರ ಪೂರ್ಣ ಆಗಿದೆ. ಧರ್ಮ ಧ್ವಜ ಸ್ಥಾಪನೆ ಮಾಡಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಉಪವಾಸ ವ್ರತಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11:52ರಿಂದ ಮಧ್ಯಾಹ್ನ 12:35 ಮಧ್ಯೆ ಧ್ವಜಾರೋಹಣವನ್ನ ಮಾಡಲಾಗುತ್ತೆ. ಮಂದಿರದ ಶಿಖರದ ಮೇಲೆ ಕೇಸರಿ ಧ್ವಜಾರೋಹಣವನ್ನ ಮಾಡಲಾಗುತ್ತೆ. 21 ಮಂದಿ ವೈದಿಕ ಆಚಾರ್ಯರಿಂದ ಈ ಒಂದು ಶಂಖನಾದ ಮೊಳಗಲಿದೆ. ಹೆಲಿಕಾಪ್ಟರ್ನಿಂದ ರಾಮ ಮಂದಿರದ ಮೇಲೆ ಹೂಮಳೆಯನ್ನ ಸುರಿಸಲಾಗುತ್ತೆ. ಧ್ವಜಾರೋಹಣದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ. ರಾಮಲಲ್ಲಾನ ಮಂದಿರ ಪೂರ್ಣ ಆಗಿದೆ. ಧರ್ಮ ಧ್ವಜ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಉಪವಾಸ ವ್ರತಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11:52ರಿಂದ ಮಧ್ಯಾಹ್ನ 12:35 ಮಧ್ಯೆ ಈ ಒಂದು ಧ್ವಜಾರೋಹಣವನ್ನ ಮಾಡಲಾಗುತ್ತೆ. ಈ ಒಂದು ಧರ್ಮ ಧ್ವಜ ಸ್ಥಾಪನೆಗಾಗಿ ಇವತ್ತು ಮೋದಿಯವರು ಉಪವಾಸ ವ್ರತಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿಯ ಧಾರ್ಮಿಕ ಕೆಲಸಗಳು ಅಂತ ಅಂದಾಗ ನಾವು ಕೂಡ ಗಮನಿಸಬಹುದು, ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಎಷ್ಟೋ ಬಾರಿ ಈ ರೀತಿಯ ವ್ರತಾಚರಣೆಯನ್ನ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಈ ಒಂದು ವ್ರತಾಚರಣೆಯನ್ನ ಮಾಡ್ತಾ ಇದ್ದಾರೆ, ಉಪವಾಸ ಇದ್ದಾರೆ. ಬೆಳಗ್ಗೆ 11:52ರಿಂದ ಮಧ್ಯಾಹ್ನ 12:35 ಮಧ್ಯೆ ಈ ಒಂದು ಧ್ವಜಾರೋಹಣವನ್ನ ಮಾಡಲಾಗುತ್ತೆ. ಇನ್ನು ಮಂದಿರದ ಶಿಖರದ ಮೇಲೆ ಕೇಸರಿ ಧ್ವಜಾರೋಹಣವನ್ನ ಮಾಡಲಾಗುತ್ತೆ. 21 ಮಂದಿ ವೈದಿಕ ಆಚಾರ್ಯರಿಂದ ಶಂಖನಾದವನ್ನ ಮೊಳಗಿಸಲಾಗುತ್ತೆ. ಇನ್ನು ಹೆಲಿಕಾಪ್ಟರ್ನಿಂದ ರಾಮ ಮಂದಿರದ ಮೇಲೆ ಹೂಮಳೆಯನ್ನ ಸುರಿಸಲಾಗುತ್ತೆ. ಜೊತೆಗೆ ಧ್ವಜಾರೋಹಣದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಮೊದಲಿಗೆ ಈ ಒಂದು ಧರ್ಮ ಧ್ವಜವನ್ನ ಸ್ಥಾಪನೆ ಮಾಡಲಾಗುತ್ತೆ. ಯಾಕೆಂತಂದ್ರೆ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಆ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ. ಈ ಒಂದು ಧರ್ಮ ಧ್ವಜವನ್ನ ಸ್ಥಾಪನೆ ಮಾಡಲಾಗುತ್ತೆ. ಇನ್ನು ಈ ಒಂದು ರಾಮ ಮಂದಿರ ಕೇವಲ ಮಂದಿರ ಅಲ್ಲ ನಮಗೆ. ಯಾಕೆಂತಂದ್ರೆ ಹಿಂದೂಗಳಿಗೆ ಇದೊಂದು ಭಾವನೆ. ರಾಮ ಮಂದಿರ ಅಂತಂದ್ರೆ ಭಕ್ತಿ, ಶ್ರದ್ಧೆ, ನಂಬಿಕೆ ಎಲ್ಲವೂ ಕೂಡ ಬರುತ್ತೆ. ಯಾಕೆಂತಂದ್ರೆ ಈ ಒಂದು ರಾಮ ಮಂದಿರಕ್ಕಾಗಿ ಶ್ರದ್ಧಾ ಭಕ್ತಿಯ ಸಂಕೇತ ಆಗಿರೋದು. ಜೊತೆಗೆ ಬಹಳ ಹೋರಾಟವನ್ನು ಮಾಡಿ ಈ ಒಂದು ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ब्रह्म सरयू सगुण पुमान तन निवासी जगन्नाथ सत्यम सत्यम वदाम्य हम। स्पष्ट तौर पर आज ये आप जो दृश्य देख रहे हैं स्वस्ति वाचन का, प्रधानमंत्री नरेंद्र मोदी का जो स्वागत किया जा रहा है अयोध्या के वासियों के द्वारा, तो कहा जाता है कि अयोध्या के वासी स्वयं जगन्नाथ स्वरूप हैं। भगवान श्री राम लला की ये जो दिव्य धरा है, जिसको सूर्यवंश की पवित्र धरा के तौर पर भी जाना जाता है, माँ सरयू यहाँ पर साक्षी रही हैं उन महान पलों को। आप देख रहे हैं कि हम सब इन अद्भुत क्षणों के साक्षी, जब प्रधानमंत्री नरेंद्र मोदी स्वयं अभिवादन स्वीकार कर रहे हैं। तो इस कार्यक्रम का शुभारंभ अयोध्या वासियों के अभिवादन के कार्यक्रम के साथ शुरू हुआ है और प्रधानमंत्री नरेंद्र मोदी इन सभी का अभिवादन करते हैं जिनके मन में राम बसते हैं, जिनके जहां पर कण कण में राम बसते हैं। और आप ये अद्भुत तस्वीरें देख रहे हैं श्री अयोध्या धाम से, जहां पर कोना कोना इस वक्त जय श्री राम के उस स्वर से गुंजायमान है। और प्रधानमंत्री नरेंद्र मोदी की जो खुद की तपस्या है इस अद्भुत क्षण के साक्षी होने के इस पूरे सफर में, वो भी अद्भुत, अभूतपूर्व, अतुलनीय। स्पष्ट
ಒಂದು ಧರ್ಮ ಧ್ವಜವನ್ನ ಸ್ಥಾಪನೆ ಮಾಡಲಿಕ್ಕೆ ಮೋದಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಒಂದು ಧರ್ಮ ಧ್ವಜ ಸ್ಥಾಪನೆಗೂ ಮುನ್ನ ಕೆಲವೊಂದಿಷ್ಟು ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಇರುತ್ತೆ. ಅದೆಲ್ಲವನ್ನು ಕೂಡ ಮುಗಿಸಿ ಏನೀಗ ಶುಭ ಲಗ್ನ ಈಗ ಬೆಳಗ್ಗೆ 11:52 ಮಧ್ಯಾಹ್ನ 12:35 ಮಧ್ಯೆ ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸಬೇಕಾಗುತ್ತೆ. ಅದಕ್ಕೂ ಮುನ್ನ ಕೆಲವೊಂದಿಷ್ಟು ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ಎಲ್ಲರೂ ಕೂಡ ಪಾಲನೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಕೂಡ ಬರುವ ಸಾಧ್ಯತೆ ಕೂಡ ಇದೆ. ನರೇಂದ್ರ ಮೋದಿ ಅವರು ಜೊತೆಗೆ ಬೇರೆ ಬೇರೆ ಘಟಾನುಘಟಿ ನಾಯಕರು ಕೂಡ ಆಗಮಿಸ್ತಾರೆ. ಇವತ್ತು ಬಹಳ ಒಂದು ದೊಡ್ಡ ಐತಿಹಾಸಿಕ ದಿನ. ಇವತ್ತು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಂತಹ ಈ ಒಂದು ಧರ್ಮ ಧ್ವಜ ಇವತ್ತು ಸ್ಥಾಪನೆಯನ್ನ ಮಾಡಲಾಗುತ್ತೆ. ಇನ್ನು ಐತಿಹಾಸಿಕ ಅಯೋಧ್ಯೆಯಲ್ಲಿ ಈಗ ಮತ್ತೊಂದು ಐತಿಹಾಸಿಕ ದಿನ ಇವತ್ತು. ಯಾವಾಗ ಈ ಒಂದು ರಾಮ ಮಂದಿರವನ್ನ ಅಥವಾ ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡಲಾಯಿತು ಅವತ್ತು ಒಂದು ಬಹುದೊಡ್ಡ ಐತಿಹಾಸಿಕ ಹಬ್ಬ ಆಗಿತ್ತು. ಜೊತೆಗೆ ಹಿಂದೂಗಳೆಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ಅದನ್ನ ಸೆಲೆಬ್ರೇಟ್ ಮಾಡಿದ್ರು. ಕೇವಲ ಹಿಂದೂಗಳಷ್ಟೇ ಅಲ್ಲ, ಎಲ್ಲಾ ಧರ್ಮದವರು ಕೂಡ ರಾಮಲಲ್ಲನನ್ನ ಒಂದು ಪೂಜನೀಯ ಭಾವದಿಂದ ನೋಡ್ತಾರೆ. ಯಾಕೆಂತಂದ್ರೆ ಎಲ್ಲರಿಗೂ ಕೂಡ ರಾಮಲಲ್ಲ ಅಂತಂದ್ರೆ ಬಹಳ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಒಂದು ಬಾಲರಾಮನ ಒಂದು ಮುಖವನ್ನ ನೋಡುವಂತಹ ಸಂದರ್ಭದಲ್ಲೂ ಅಷ್ಟೇ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಬಹಳ ಒಂದು ವಿಮರ್ಶೆ ಕೂಡ ವ್ಯಕ್ತ ಆಗಿತ್ತು. ಸದ್ಯಕ್ಕೆ ಇವತ್ತು ಕೂಡ ಒಂದು ಮಹತ್ವದ ಐತಿಹಾಸಿಕ ದಿನ. ಇನ್ನು ಈ ಒಂದು ಧ್ವಜ ಏನಿದೆ ಸಾಂಪ್ರದಾಯಿಕ ಉತ್ತರ ಭಾರತೀಯ ನಾಗರ ವಾಸ್ತುಶಿಲ್ಪ ಶೈಲಿಯನ್ನ ನಿರ್ಮಿಸಲಾದ ಶಿಖರದ ಮೇಲೆ ಜೋಡಿಸಲಾಗುತ್ತೆ. ಈ ಒಂದು ಧ್ವಜವನ್ನ ಜೋಡಿಸುವಂತಹ ವಿಚಾರವೂ ಅಷ್ಟೇ ಬಹಳ ಸುಂದರವಾಗಿದೆ. ಸಾಂಪ್ರದಾಯಿಕ ಉತ್ತರ ಭಾರತೀಯ ನಾಗರ ಶೈಲಿ, ಯಾಕೆಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಈಗ ದ್ರಾವಿಡ ಶೈಲಿ ಆಗಿರಬಹುದು, ಈ ರೀತಿಯಾಗಿ ಬೇರೆ ಬೇರೆ ಶೈಲಿಗಳಿರೋದ್ರಿಂದ ಒಂದು ನಾಗರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾದ ಶಿಖರದ ಮೇಲೆ ಜೋಡಿಸಲಾಗುತ್ತೆ. ಇನ್ನು ದೇವಾಲಯದ ಸಂಕೀರ್ಣವನ್ನ ಸುತ್ತುವರೆದಿರುವಂತಹ 800 ಮೀಟರ್ ಎತ್ತರದ ಪಾರ್ಕೋಟವನ್ನ ದಕ್ಷಿಣ ಭಾರತೀಯ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದ್ದು ವಾಸ್ತುಶಿಲ್ಪದ ವೈವಿಧ್ಯತೆಯನ್ನು ಪ್ರತಿಬಿಂಬಿಸಲಾಗುತ್ತೆ. ಇನ್ನು ಮುಖ್ಯ ದೇವಾಲಯದ ಹೊರಗೋಡೆಗಳು ವಾಲ್ಮೀಕಿ ರಾಮಾಯಣದ ಘಟನೆಗಳನ್ನು ವಿವರಿಸುವ 87 ಕೆತ್ತಿದ ಕಲ್ಲಿನ ದೃಶ್ಯಗಳನ್ನು ಕೂಡ ಹೊಂದಿದೆ. ಯಾಕೆಂತಂದ್ರೆ ಈ ಒಂದು ಏನು ರಾಮ ಮಂದಿರ ನಿರ್ಮಾಣ ಆಗಿದೆ ಪ್ರತಿಯೊಂದು ಕೂಡ ಬಹಳ ವಿಶೇಷತೆಯಿಂದ ಕೂಡಿದೆ. ಇನ್ನು ಮುಖ್ಯ ದೇವಾಲಯದ ಹೊರಗೋಡೆಗಳನ್ನು ಕೂಡ ನೀವು ಗಮನಿಸಬಹುದು ಎಷ್ಟು ಸುಂದರವಾಗಿ ಕೆತ್ತನೆಯನ್ನ ಮಾಡಿದ್ದಾರೆ ಅಂತಂದ್ರೆ ವಾಲ್ಮೀಕಿ ರಾಮಾಯಣದ ಘಟನೆಗಳು ಏನಾಗಿತ್ತು ಆ ಒಂದು ಘಟನೆಗಳನ್ನ ವಿವರಿಸಲಾಗಿತ್ತಲ್ಲ ಆ ಒಂದು ದೃಶ್ಯಗಳನ್ನ ಅಂದ್ರೆ 87 ಕೆತ್ತಿದ ಕಲ್ಲಿನ ದೃಶ್ಯಗಳನ್ನ ಹೊಂದಿದ್ರೆ ಪಾರ್ಕೋಟ ಗೋಡೆಗಳ ಉದ್ದಕ್ಕೂ ಕೂಡ 79 ಕಂಚಿನ ಎರಕ ಹೊಯ್ದ ಸಾಂಸ್ಕೃತಿಕ ಕಂತುಗಳನ್ನು ಇರಿಸಲಾಗಿದೆ. ಒಟ್ಟಾಗಿ ಈ ಸ್ಥಾಪನೆಗಳು ಎಲ್ಲರಿಗೂ ಕೂಡ ಒಂದು ರೀತಿ ಬಹಳ ಒಂದು ವಿನೂತನವಾಗಿರುವಂಥದ್ದು. ಈಗ ನೀವು ರಾಮಲಲ್ಲ ದೇವಸ್ಥಾನವನ್ನು ನೋಡ್ತಾ ಹೋದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಪರಂಪರೆ ಎಲ್ಲವನ್ನು ಎತ್ತಿ ಹಿಡಿಯುವಂತಹ ವಿನ್ಯಾಸವನ್ನು ಮಾಡಲಾಗಿದೆ. ಇನ್ನು ಈ ಒಂದು ಧರ್ಮ ಧ್ವಜದಲ್ಲೂ ಅಷ್ಟೇ ಬಹಳ ವಿನೂತನವಾದ ವಿನ್ಯಾಸವನ್ನು ಮಾಡಲಾಗಿದೆ. ಆ ಒಂದು ಧ್ವಜವನ್ನು ನೀವು ಗಮನಿಸ್ತಾ ಹೋದರೆ ಅಲ್ಲಿ ಸೂರ್ಯನ ಚಿಹ್ನೆ ಇದೆ. ಈ ಒಂದು ಸೂರ್ಯನ ಚಿಹ್ನೆ ಯಾವ ಕಾರಣಕ್ಕೆ ಅಂತ ನೀವು ಯೋಚನೆ ಮಾಡಬಹುದು. ಯಾಕೆಂತಂದ್ರೆ ರಾಮನನ್ನ ನಾವು ಸೂರ್ಯ ವಂಶಜ ಅಂತ ಹೇಳಲಾಗುತ್ತೆ, ಸೂರ್ಯ ವಂಶಸ್ಥ ಅಂತ ಹೇಳಲಾಗುತ್ತೆ. ಹಾಗಾಗಿ ಅಲ್ಲಿ ಒಂದು ಸೂರ್ಯನ ಚಿಹ್ನೆಯನ್ನ ಬಳಕೆ ಮಾಡಲಾಗಿದೆ ಆ ಒಂದು ಧ್ವಜದಲ್ಲಿ. ಜೊತೆಗೆ ಅಲ್ಲಿ ಓಂ ಎಂಬುವ ಚಿಹ್ನೆ ಕೂಡ ಇದೆ. ಇನ್ನು ಈ ಓಂ ಅನ್ನೋದು ನಮ್ಮ ಹಿಂದೂಗಳು ಯಾವ್ದಾದ್ರು ಮಂತ್ರವನ್ನ ಪಠಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನೋಡಿರ್ಬೇಕು, ಮೊದಲಿಗೆ ನಾವು ಓಂಕಾರವನ್ನ ಬಳಕೆ ಮಾಡ್ತೀವಿ. ಹಾಗಾಗಿ ಓಂ ಅನ್ನೋದು ಒಳಿತಿನ ಸಂಕೇತ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಓಂ ಅನ್ನು ಕೂಡ ಸದ್ಯಕ್ಕೆ ಬಳಕೆ ಮಾಡಲಾಗಿದೆ. ಇನ್ನು ವೃಕ್ಷಕ್ಕೂ ಕೂಡ ಬಹಳ ಮಹತ್ವ ಇದೆ ಇಲ್ಲಿ. ಹಾಗಾಗಿ ಆ ಒಂದು ಧ್ವಜವೇ ಬಹಳ ವಿನೂತನವಾಗಿದೆ. ಇದರ ಜೊತೆಗೆ ಬೇರೆ ಬೇರೆ ಈಗ ಧರ್ಮ ಧ್ವಜಗಳನ್ನ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ನಿರ್ಮಾಣ ಮಾಡಲಾಗಿದೆ ಅಥವಾ ಸ್ಥಾಪನೆ ಮಾಡಲಾಗಿದೆ. ಆ ಎಲ್ಲ ಧ್ವಜಗಳಿಗಿಂತಲೂ ಕೂಡ ಈ ಒಂದು ಧ್ವಜ ಏನಿದೆ ರಾಮ ಧ್ವಜ ಬಹಳ ವಿನೂತನವಾಗಿದೆ. ಜೊತೆಗೆ ಎಲ್ಲ ಧ್ವಜಗಳಿಗಿಂತ ಇದು ಬಹುದೊಡ್ಡ ಧ್ವಜ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ಧ್ವಜವನ್ನ ನರೇಂದ್ರ ಮೋದಿ ಅವರು ಒಂದು ಪ್ರತಿಷ್ಠಾಪನೆ ಕಾರ್ಯವನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟು ಸೊಗಸಾಗಿದೆ ಆ ಒಂದು ಧ್ವಜ ಅಂತ. ನೋಡ್ಲಿಕ್ಕೆ 2 ಕಣ್ಣು ಸಾಲದು ಅಷ್ಟು ಸುಂದರವಾಗಿದೆ ಆ ಒಂದು ಧ್ವಜ. ಜೊತೆಗೆ ಒಂದು ಕೇಸರಿ ಬಣ್ಣ ಏನಿದೆ ಈ ಒಂದು ಕೇಸರಿ ಬಣ್ಣ ನಮ್ಮ ಹಿಂದೂಗಳ ಸಂಪ್ರದಾಯ ಆಗಿರಬಹುದು ಅಥವಾ ಒಂದು ಸನಾತನ ಧರ್ಮವನ್ನ ಪ್ರತಿಪಾದಿಸುವಂತಹ ಒಂದು ಬಣ್ಣ ಇದು ಕೇಸರಿ ಎಂದಾಕ್ಷಣ. ಇನ್ನು ಅಯೋಧ್ಯೆ ನಗರಿಯನ್ನು ಕೂಡ ನೀವು ಗಮನಿಸಬಹುದು. ಅಯೋಧ್ಯೆ ನಗರಿಯು ಕೂಡ ಕಂಪ್ಲೀಟ್ ಕೇಸರಿಮಯವಾಗಿದೆ. ನಮ್ಮ ಸನಾತನ ಧರ್ಮವನ್ನ ಸಾರಲಿಕ್ಕೆ ಕಂಪ್ಲೀಟ್ ಅಯೋಧ್ಯೆ ನಗರವೇ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ಒಮ್ಮೆಯಾದರೂ ಈ ಒಂದು ಅಯೋಧ್ಯೆಗೆ ಹೋಗಿ ಬರಬೇಕು ಅಂತ ಎಷ್ಟೋ ಹಿಂದೂಗಳ ಕನಸು. ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಎಷ್ಟೋ ಜನರ ತ್ಯಾಗ ಇದೆ,
ಎಷ್ಟೋ ಜನರ ಹೋರಾಟಗಳಿದ್ದಾವೆ, ಅದೆಲ್ಲವೂ ಕೂಡ ಈಗ ನನಸಾಗಿದೆ. ಇದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಸೊಗಸಾಗಿ ನಮ್ಮ ರಾಮಲಲ್ಲ ಕೂಡ ಕಾಣಿಸ್ತಾ ಇರುವಂಥದ್ದು. ಶ್ರೀರಾಮನ ಮುಖವನ್ನು ನೋಡ್ತಾ ಇದ್ರೆ ಎಷ್ಟು ಸೊಗಸಾಗಿ ಕೆತ್ತನೆ ಮಾಡಿದ್ದಾರಲ್ವಾ ಅಂತ ಅನ್ಸುತ್ತೆ. ಈ ಒಂದು ರಾಮ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಬಹಳ ಮೆಚ್ಚುಗೆಗೆ ಇದು ಒಂದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಸಾರ್ವಜನಿಕರು. ಅಷ್ಟು ಸೊಗಸಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಜೊತೆಗೆ ಈಗ ಮುಖ್ಯವಾಗಿ ನಮ್ಮ ರಾಮ ಧ್ವಜವನ್ನು ನೋಡ್ತಾ ಹೋದ್ರೂ ಕೂಡ ಬಹಳ ವಿಶೇಷತೆಯಿಂದ ಕೂಡಿದೆ. ಇನ್ನು ರಾಮ ಮಂದಿರದ ಎತ್ತರ 191 ಅಡಿ ಇದೆ, ಧ್ವಜದ ಅಗಲ 11 ಅಡಿ ಇದೆ, ಧ್ವಜದ ಉದ್ದ ಕೂಡ ನೀವು ಗಮನಿಸಬಹುದು 22 ಅಡಿ. ಬೇರೆ ಬೇರೆ ಧ್ವಜಗಳಿಗೆ ಹೋಲಿಸ್ಕೊಂಡ್ರೆ ಈ ಧ್ವಜ ಬಹಳ ಒಂದು ದೊಡ್ಡದಾದಂತಹ ಧ್ವಜ. ಬೇರೆ ಬೇರೆ ಕಡೆಯೂ ಕೂಡ ಹಿಂದೂ ದೇವಾಲಯಗಳಲ್ಲಿ ಬೇರೆ ಬೇರೆ ಎಲ್ಲ ಕಡೆಯೂ ಕೂಡ ಈ ಒಂದು ಧ್ವಜವನ್ನು ಪ್ರತಿಷ್ಠಾಪನೆ ಮಾಡಲಾಗತ್ತೆ. ಅಂದರೆ ಧರ್ಮ ಪ್ರತಿಷ್ಠಾಪನೆಯನ್ನು ಮಾಡುವ ಉದ್ದೇಶದಿಂದ ಈ ಒಂದು ಧ್ವಜವನ್ನು ಎಲ್ಲ ದೇವಸ್ಥಾನಗಳು ಅಂದರೆ ಹಿಂದೂ ದೇವಸ್ಥಾನಗಳಲ್ಲಿ ಈ ಒಂದು ಧ್ವಜವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ರಾಮ ಮಂದಿರದಲ್ಲೂ ಕೂಡ ಈ ಒಂದು ಧ್ವಜವನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಧ್ವಜದ ಅಗಲ 11 ಅಡಿ ಇದ್ರೆ ಧ್ವಜದ ಉದ್ದ 22 ಅಡಿ ಇದೆ. ಇನ್ನು ತ್ರಿಕೋನಾಕಾರದ ಕೇಸರಿ ಧ್ವಜ ಇದು. ಧ್ವಜದ ಮೇಲೆ ಸೂರ್ಯವಂಶಿ ಚಿಹ್ನೆ ಇದೆ, ತ್ರೇತಾಯುಗದ ಚಿಹ್ನೆಗಳು ಕೂಡ ಇದೆ. ಬರೋಬ್ಬರಿ 191 ಅಡಿ ಎತ್ತರದ ರಾಮ ಮಂದಿರದ ಮೇಲೆ 11 ಅಡಿ ಅಗಲ ಹಾಗೂ 22 ಅಡಿ ಉದ್ದದ ತ್ರಿಕೋನಾಕಾರದ ಕೇಸರಿ ಧ್ವಜವನ್ನು ಹಾರಿಸಲಾಗುತ್ತೆ. ಆ ಧ್ವಜವನ್ನು ಕೂಡ ನೀವು ನೋಡಿದ್ರಿ, ತ್ರಿಕೋನಾಕಾರದಲ್ಲಿದೆ. ಅದರ ಅಗಲ ಆಗಿರಬಹುದು, ಉದ್ದ ಆಗಿರಬಹುದು, ಬೇರೆ ಧರ್ಮ ಧ್ವಜಗಳಿಗೆ ಹೋಲಿಸ್ಕೊಂಡ್ರೆ ಬಹಳ ದೊಡ್ಡದಾಗಿದೆ. ಜೊತೆಗೆ ಆ ಧ್ವಜದ ಮೇಲೆ ಸೂರ್ಯವಂಶಿ ಮತ್ತು ತ್ರೇತಾಯುಗದ ಚಿಹ್ನೆಗಳನ್ನು ಇರಿಸಲಾಗಿದೆ. ಇನ್ನು ರಾಮ ಜನ್ಮಭೂಮಿ ಸದ್ಯಕ್ಕೆ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಲಾಗಿದೆ ಈ ಒಂದು ಧ್ವಜವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ. ಎಷ್ಟೋ ಜನರ ಕನಸು ಇವತ್ತು ನನಸಾಗ್ತಾ ಇದೆ. 7 ಧ್ವಜಗಳು ತ್ರಿಕೋನಾಕಾರದಲ್ಲಿ ಇದೆ. ಇನ್ನು ಪ್ರಮುಖ ದೇವಸ್ಥಾನಗಳೇನಿದ್ದಾವೆ ಅಲ್ಲೂ ಕೂಡ ನೀವು ಗಮನಿಸ್ತಾ ಹೋಗಬಹುದು. ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಲಿಸ್ಕೊಂಡ್ರೆ ಇದು ಬಹುದೊಡ್ಡ ಒಂದು ಧ್ವಜ ಅಂತ ಹೇಳಬಹುದು. ಈ ಒಂದು ಧ್ವಜವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಸದ್ಯಕ್ಕೆ ರಾಮ ಜನ್ಮಭೂಮಿಯಲ್ಲಿ ಒಂದು ವೈಭವ ಮರುಕಳಿಸುತ್ತೆ ಅಂತ ಹೇಳಬಹುದು. ಇನ್ನು ಅಯೋಧ್ಯೆಗೆ ಆಗಮಿಸಿದ ಪ್ರಧಾನಿ ಮೋದಿ, ರಾಮಪಥದಲ್ಲಿ ಪ್ರಧಾನಿ ಮೋದಿ ಅವರು ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ರೋಡ್ ಶೋ ಮುಖಾಂತರ ಎಲ್ಲರಿಗೂ ಕೂಡ ಕೈ ಬೀಸುವ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಈಗ ಸದ್ಯಕ್ಕೆ ಈ ಒಂದು ಧರ್ಮ ಧ್ವಜವನ್ನು ಅಥವಾ ರಾಮ ಧ್ವಜವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ರೋಡ್ ಶೋ ಅಲ್ಲಿ ಬರುವಂತಹ ಏನು ಅಕ್ಕಪಕ್ಕದಲ್ಲಿ ಸದ್ಯಕ್ಕೆ ನೀವು ಗಮನಿಸ್ತಾ ಇರಬಹುದು ಜನಸಾಗರವೇ ತುಂಬಿ ತುಳುಕ್ತಾ ಇದೆ. ಎಲ್ಲರಿಗೂ ಕೂಡ ಮೋದಿ ಅವರು ಕೈ ಬೀಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಹರ್ಷಿ ವಶಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಜೊತೆಗೆ ವಾಲ್ಮೀಕಿ, ಮಹರ್ಷಿ ಅಗಸ್ತ್ಯ, ದೇವಿ ಅಹಲ್ಯ, ನಿಷಾದರಾಜ್ ಗುಹಾ ಎಲ್ಲರದ ಅಲ್ಲಿ ಒಂದು ವಿಗ್ರಹವನ್ನು ಕೂಡ ಇರಿಸಲಾಗಿದೆ. ರಾಮ ಮಂದಿರದ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣ. ಸುಮಾರು 108 ಅರ್ಚಕರಿಂದ ನೆರವೇರುವ ವಿಶೇಷ ಪೂಜೆ. 21 ಮಂದಿ ವೈದಿಕ ಆಚಾರ್ಯರಿಂದ ಶಂಖನಾದ ಮೊಳಗಲಿದೆ. ಅಯೋಧ್ಯೆ, ಕಾಶಿ ಮತ್ತು ದಕ್ಷಿಣ ಭಾರತದ ಅರ್ಚಕರಿಂದ ಈ ಒಂದು ಪೂಜೆಯನ್ನ ಮಾಡಲಾಗುತ್ತೆ. ಕಾಶಿ ಅರ್ಚಕ ಗಣೇಶ್ವರ್ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಈ ಒಂದು ಪೂಜೆಯನ್ನ ನೆರವೇರಿಸಲಾಗುತ್ತೆ. ರಾಮ ಮಂದಿರದ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣವನ್ನ ಮಾಡಲಾಗುತ್ತೆ. ಸುಮಾರು 108 ಅರ್ಚಕರಿಂದ ನೆರವೇರುವ ವಿಶೇಷ ಪೂಜೆ ಇದು. 21 ಮಂದಿ ವೈದಿಕ ಆಚಾರ್ಯರಿಂದ ಶಂಖನಾದ ಮೊಳಗುತ್ತೆ. ಇನ್ನು ಅಯೋಧ್ಯೆ, ಕಾಶಿ ಮತ್ತು ದಕ್ಷಿಣ ಭಾರತದ ಅರ್ಚಕರಿಂದ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡಲಾಗುತ್ತೆ. ಕಾಶಿ ಅರ್ಚಕ ಗಣೇಶ್ವರ್ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಈ ಒಂದು ಪೂಜೆಯನ್ನು ಮಾಡಲಾಗುತ್ತೆ. ಈ ಒಂದು ಪೂಜೆ ಮಾಡಲಿಕ್ಕೆ ಈಗ ಆಲ್ರೆಡಿ ಸಕಲ ರೀತಿಯಲ್ಲೂ ಕೂಡ ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಕೆಲವೊಂದಿಷ್ಟು ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ಕೂಡ ಜರುಗ್ತಾ ಇದೆ ಅಯೋಧ್ಯೆಯಲ್ಲಿ. ಇವತ್ತು ಕೂಡ ಕೆಲವೊಂದಿಷ್ಟು ಧಾರ್ಮಿಕ ವಿಧಿವಿಧಾನಗಳಿರುತ್ತೆ. ಅದಕ್ಕೂ ಮುನ್ನ ಈಗ ನೀವು ಗಮನಿಸ್ತಾ ಇರಬಹುದು ಪ್ರಧಾನಿ ಮೋದಿ ಅವರು ರೋಡ್ ಶೋವನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ನೆರೆದಿರುವಂತಹ ಜನತೆಗೆ ಒಂದು ಕೈ ಬೀಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಜೊತೆಗೆ ಅಲ್ಲಿರುವಂತಹ ಜನರು ಅಷ್ಟೇ ಪುಷ್ಪ ನಮನವನ್ನು ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಪುಷ್ಪವನ್ನು ಕಾರುಗಳ ಮೇಲೆ ಎಸೆದು ಆ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರ ಕಾರ್ಯ ಪೂರ್ಣಗೊಂಡ ಹಿನ್ನೆಲೆ ಇವತ್ತು ರಾಮ ಮಂದಿರದ ಧ್ವಜ ಸ್ಥಾಪನೆ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ. ಇನ್ನು 161 ಅಡಿ ಎತ್ತರದ ಶಿಖರದ ಮೇಲೆ 30 ಅಡಿ ಎತ್ತರದ ಧ್ವಜಸ್ತಂಭ ಇದೆ. ಇನ್ನು ಧ್ವಜಸ್ತಂಭವನ್ನು ನೀವು ಗಮನಿಸಬಹುದು 360 ಡಿಗ್ರಿ ತಿರುಗುವ ರೀತಿಯಲ್ಲಿ ಬೇರಿಂಗ್ ಬಾಲ್ಗಳ ಬಳಕೆಯನ್ನು ಕೂಡ ಮಾಡಲಾಗಿದೆ. ಈಗ ನಾವು ಒಂದು ಧ್ವಜವನ್ನು ಅಥವಾ ರಾಮಧ್ವಜವನ್ನು ನಿರ್ಮಾಣ ಮಾಡ್ತೀವಿ ಅಂತ ಅಂದರೆ ಈಗ ಅಲ್ಲಿರುವಂತಹ ಧ್ವಜಸ್ತಂಭ ಕೂಡ ಯಾವ ರೀತಿ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನಾನು ಆವಾಗಲೇ ಹೇಳ್ತಾ ಇದ್ದೆ,
ಆ ರಾಮ ಮಂದಿರದಲ್ಲಿ ಪ್ರತಿಯೊಂದು ಕೂಡ ವಿನೂತನವಾಗಿದೆ, ಜೊತೆಗೆ ವಿಶೇಷವಾದಂತಹ ವಾಸ್ತು ಶೈಲಿಗಳನ್ನು ಒಳಗೊಂಡಿದೆ ಅಂತ. ಇನ್ನು ಅಷ್ಟೇ ಬಹಳ ವಿಶೇಷವಾದಂತಹ ಒಂದು ವಿಭಿನ್ನವಾದಂತಹ ಈ ಒಂದು ಧ್ವಜಸ್ತಂಭ ಏನಿದೆ 360 ಡಿಗ್ರಿ ತಿರುಗುವಂತಹ ರೀತಿ ಬೇರಿಂಗ್ ಬಾಲ್ಗಳನ್ನು ಕೂಡ ಅಲ್ಲಿ ಬಳಕೆ ಮಾಡಲಾಗಿದೆ. ಇನ್ನು 161 ಅಡಿ ಎತ್ತರದ ಶಿಖರದ ಮೇಲೆ 30 ಅಡಿ ಎತ್ತರದ ಈ ಒಂದು ಧ್ವಜಸ್ತಂಭ ಇರುವಂಥದ್ದು. ಆ ಒಂದು ಧ್ವಜಸ್ತಂಭದಲ್ಲಿ ಈ ಒಂದು ಧರ್ಮ ಧ್ವಜ ಅಂತ ಏನಿದೆ, ರಾಮ ಧ್ವಜ ಅಂತ ಏನು ಹೇಳ್ತೀವಿ, ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಇನ್ನು ಪ್ಯಾರಾಚೂಟ್ನ ನೈಲಾನ್ ಫ್ಯಾಬ್ರಿಕ್ ಮತ್ತು ರೇಷ್ಮೆ ದಾರವನ್ನು ಈ ಒಂದು ಧರ್ಮ ಧ್ವಜದಲ್ಲಿ ಬಳಕೆಯನ್ನು ಮಾಡಲಾಗಿದೆ. ಗಂಟೆಗೆ 200 ಕಿಲೋಮೀಟರ್ವರೆಗೂ ಕೂಡ ಬೀಸುವಂತಹ ಗಾಳಿಯನ್ನು ತಡೆದುಕೊಳ್ಳುವಂತಹ ಶಕ್ತಿ ಈ ಒಂದು ಧರ್ಮ ಧ್ವಜಕ್ಕಿದೆ. ಏಕೆಂತಂದ್ರೆ ಬಹುದೊಡ್ಡ ಧ್ವಜ ಇದು. ಧರ್ಮ ಧ್ವಜಾರೋಹಣಕ್ಕೆ ಸಾಕ್ಷಿಯಾಗಲಿರುವ ಗಣ್ಯರು: ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶ ಸಿಎಂ ಯೋಗಿ, ಆನಂದಿಬೆನ್ ಪಟೇಲ್, ಮಹಂತ ನೃತ್ಯ ಗೋಪಾಲ್ ದಾಸ್, ಕೇಶವ್ ಪ್ರಸಾದ್. ಕಾರ್ಯಕ್ರಮದಲ್ಲಿ 6 ರಿಂದ 7 ಸಾವಿರ ಗಣ್ಯರಿಗೆ ಅವಕಾಶ ಇದೆ. ಧರ್ಮ ಧ್ವಜಾರೋಹಣಕ್ಕೆ ಗಣ್ಯರು ಕೂಡ ಸಾಕ್ಷಿಯಾಗಲಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಕೂಡ ಆಗಮಿಸುತ್ತಾರೆ. ಜೊತೆಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್, ಆನಂದಿಬೆನ್ ಪಟೇಲ್, ಮಹಂತ ನೃತ್ಯ ಗೋಪಾಲ್ ದಾಸ್, ಕೇಶವ್ ಪ್ರಸಾದ್. ಕಾರ್ಯಕ್ರಮದಲ್ಲಿ 6 ರಿಂದ 7 ಸಾವಿರ ಗಣ್ಯರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಗಣ್ಯಾತಿ ಗಣ್ಯರು ಕೂಡ ಆಗಮಿಸುತ್ತಾರೆ ಈ ಒಂದು ಧರ್ಮ ಧ್ವಜಾರೋಹಣ ಸಂದರ್ಭದಲ್ಲಿ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸುವ ಬೆನ್ನಲ್ಲೇ ಸಾಕಷ್ಟು ಗಣ್ಯಾತಿ ಗಣ್ಯರು ಕೂಡ ಆಗಮಿಸುತ್ತಾರೆ. ಇನ್ನು ಈ ಒಂದು ಧ್ವಜದ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ರೆ, ಈ ಒಂದು ಧ್ವಜವನ್ನು ಯಾವ ರೀತಿ ರಚನೆ ಮಾಡಿದ್ದಾರೆ ಅಥವಾ ಯಾವ ರೀತಿ ಸಿದ್ಧ ಮಾಡಿದ್ದಾರೆ ಅಂತಂದರೆ, ಕಂಪ್ಲೀಟ್ ಕೈಯಿಂದಲೇ ರಚಿಸಲು 7-8 ದಿನ ಬೇಕಾಯ್ತಂತೆ. ಈ ಒಂದು ಧ್ವಜವನ್ನು ಸ್ಥಾಪನೆ ಮಾಡಲಿಕ್ಕೂ ಮುನ್ನ ಕೆಲವೊಂದಿಷ್ಟು ಕ್ರಮಗಳನ್ನು ಕೂಡ ಅನುಸರಿಸಬೇಕಾಗುತ್ತೆ. ಕೈಯಿಂದಲೇ ಈ ಒಂದು ಧ್ವಜವನ್ನು ನಿರ್ಮಾಣ ಮಾಡಿದ್ದಾರಂತೆ. ಜೊತೆಗೆ ಕಶ್ಯಪ್ ಮೆವಾಡಿ ಎನ್ನುವವರಿಂದ ಈ ಒಂದು ಧ್ವಜವನ್ನು ತಯಾರಿಕೆ ಕೂಡ ಮಾಡಲಾಗಿರುತ್ತೆ. ಈ ಒಂದು ಯಾವ ರೀತಿ ಒಂದು ಧ್ವಜವನ್ನು ನಿರ್ಮಾಣ ಮಾಡಲಾಗುತ್ತೆ ಅಥವಾ ಯಾವ ರೀತಿ ತಯಾರಿಕೆ ಮಾಡಿದ್ರು ಅಂತ ನೋಡಿದ್ರೆ, ರಾಮ ಮಂದಿರ ಆವರಣದಲ್ಲಿ ಸಪ್ತ ಮಂದಿರಕ್ಕೂ ಕೂಡ ಸದ್ಯಕ್ಕೆ ಪ್ರಧಾನಿಯವರು ಭೇಟಿಯನ್ನು ಕೊಡ್ತಾರೆ. ಬಹಳ ಕಷ್ಟ ಈ ಒಂದು ವಿನ್ಯಾಸವನ್ನು ಮಾಡುವಂಥದ್ದು. ತ್ರಿಕೋನಾಕಾರದಲ್ಲಿ ಆ ಒಂದು ಧ್ವಜ ಇದೆ. ಆ ಒಂದು ತ್ರಿಕೋನಾಕಾರದಲ್ಲಿರುವಂತಹ ಧ್ವಜದಲ್ಲಿ ಬಳಕೆ ಮಾಡಿರುವಂತಹ ಏನು ದಾರಗಳು ಕೂಡ ಬಹಳ ಮುಖ್ಯವಾಗುತ್ತೆ. ಬಹಳ ಸೂಕ್ಷ್ಮವಾಗಿ ಆ ಒಂದು ಧ್ವಜವನ್ನು ತಯಾರು ಮಾಡಬೇಕಾಗತ್ತೆ. ಆ ಒಂದು ಧ್ವಜಕ್ಕೆ ಪ್ಯಾರಾಚೂಟ್ನ ನೈಲಾನ್ ಫ್ಯಾಬ್ರಿಕ್ ಏನಿದೆ ಅದು, ಅದರ ಜೊತೆಗೆ ಒಂದು ರೇಷ್ಮೆ ದಾರ. ಈಗ ನಾವು ರೇಷ್ಮೆ ಅಂದಾಕ್ಷಣ ನಮ್ಮ ಹಿಂದೂಗಳಿಗೆ ಒಂದು ರೀತಿಯ ಪ್ರೀತಿ ಜಾಸ್ತಿ ರೇಷ್ಮೆ ಅಂದಾಕ್ಷಣ. ಯಾಕೆಂತಂದರೆ ನಮ್ಮ ಮೈಸೂರು ರೇಷ್ಮೆ ಸೀರೆಗೆ ಫೇಮಸ್ ಅಂತ ಹೇಳ್ತೀವಿ. ಅದೇ ರೀತಿ ರೇಷ್ಮೆ ಅಂದಾಗ ನಮ್ಮ ಹಿಂದೂಗಳಿಗೆ ಬಹಳ ಪ್ರೀತಿ. ಆ ಒಂದು ರೇಷ್ಮೆ ದಾರವನ್ನು ಕೂಡ ಇದರಲ್ಲಿ ಬಳಕೆ ಮಾಡಲಾಗಿದೆ. ಇನ್ನು ನಮ್ಮ ಸನಾತನ ಧರ್ಮವನ್ನು ಸಾರುವಂತಹ ಈ ಒಂದು ಅಯೋಧ್ಯೆ ನಗರಿ ನೋಡಲಿಕ್ಕೆ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ನಮ್ಮ ಸನಾತನ ಧರ್ಮವನ್ನು ಸಾರುವಂತಹ ಕೇಸರಿ ಚಿಹ್ನೆ ಕಾಣಿಸುತ್ತೆ. ನೀವು ಗಮನಿಸ್ತಾ ಇರಬಹುದು ಅಯೋಧ್ಯೆ ನಗರಿ ಎಷ್ಟು ಸೊಗಸಾಗಿ ಸಿದ್ಧಗೊಂಡಿದೆ ಈ ಒಂದು ರಾಮಧ್ವಜ ನಿರ್ಮಾಣ ಕಾರ್ಯಕ್ಕೆ ಅಂತ. ಈಗ ಸದ್ಯಕ್ಕೆ ರಾಮ ಮಂದಿರದ ಕಾರ್ಯಗಳು ಏನು ನಡೀತಾ ಇತ್ತು ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಅದರ ಬೆನ್ನಲ್ಲೇ ಈ ಒಂದು ರಾಮ ಧ್ವಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗ್ಗೆ 11:52ರಿಂದ ಮಧ್ಯಾಹ್ನ 12:35 ಮಧ್ಯೆ ಈ ಒಂದು ಧ್ವಜಾರೋಹಣವನ್ನು ಮಾಡಲಾಗುತ್ತೆ. ಮಂದಿರದ ಶಿಖರದ ಮೇಲೆ ಕೇಸರಿ ಧ್ವಜಾರೋಹಣವನ್ನು ಮಾಡಲಾಗುತ್ತೆ.